ಇವತ್ತು ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಇವತ್ತಿನ ಡಿಬೇಟ್ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇರುವಂತದ್ದು ಬೋಲೋ ಶ್ರೀರಾಮಚಂದ್ರ ಕಿ, ಬೋಲೋ ಶ್ರೀರಾಮಚಂದ್ರ ಕಿ, ಬೋಲೋ ಶ್ರೀರಾಮಚಂದ್ರ ಕಿ. ಗಣ್ಯ ಅತಿಥಿಗಳು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಮೊದಲಿಗೆ ಸ್ಮಿತಾ. ನಮ್ಮ ಜೊತೆಯಲ್ಲಿ ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಇವರ ಜೊತೆಯಲ್ಲಿ ಬಳ್ಳಾರಿಯ ಕಲ್ಯಾಣ ಸ್ವಾಮೀಜಿ ಅವರಿದ್ದಾರೆ. ಹಾಗೆ ಪ್ರಮುಖವಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿರೋದು ಅಂಜನಾದ್ರಿ ಪೀಠದ ಗೋವಿಂದ ನಂದನಾಥ ಕ್ಷಮೆ ಇರಲಿ ಕೊಪ್ಪಳ ಸ್ವಾಮೀಜಿಗಳಿದ್ದಾರೆ. ಅಂಜನಾದ್ರಿಯಿಂದ ಗೋವಿಂದಾನಂದ ಸರಸ್ವತಿ ಶ್ರೀಗಳಿದ್ದಾರೆ. ಅವರ ಜೊತೆಯಲ್ಲಿ ಸವಿತಾ ಪೀಠದಿಂದ ವೆಂಕಟೇಶ್ವರ ಶರ್ಮಾ ಅವರು ಕೂಡ ಇದ್ದಾರೆ. ಹಾಗೆ ಅವ್ರ ಜೊತೆಯಲ್ಲಿ ಕಿಶೋರ್ ರಾಮಮೂರ್ತಿ ಅವರು ಕೂಡ ಇದ್ದಾರೆ. ಹಾಗೆ ಸವಿತಾ ಪೀಠದ ಶ್ರೀಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರ ಜೊತೆಯಲ್ಲಿ ನಾವು ಈ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಾಮ ಮಂದಿರ ಹಾಗೆ ರಾಮನ ಕುರಿತಾಗಿ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು, ಮಹಾಭಾರತ ಚರ್ಚೆಯ ವಿಶೇಷ ಸಂಚಿಕೆಯನ್ನು ಅಯೋಧ್ಯೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಾಗಿ ನಾನು ಚಕ್ರವರ್ತಿ ಸೂಲಿಬೆಲೆ ಅವರನ್ನೇ ಕೇಳ್ತೀನಿ. ಅಯೋಧ್ಯೆಯಲ್ಲಿದ್ದೀವಿ, ಹೋರಾಟಗಳನ್ನು ಕಂಡ, ಸಂಘರ್ಷಗಳನ್ನು ಕಂಡ ಭೂಮಿ ಇದು. ಹಿಂದೂ ಸಮುದಾಯದ ಅಸ್ಮಿತೆಯನ್ನ ಕಾಪಾಡುವ ಸಲುವಾಗಿ, ರಾಮನಿಗೆ ನೆಲೆಯನ್ನ ಕಂಡುಕೊಳ್ಳುವ ಸಲುವಾಗಿ ನಡೆದ ಸಂಘರ್ಷ. ಇನ್ನೇನು 4 ದಿನ ಆ ಸಂಘರ್ಷಕ್ಕೆ ಫಲ ಸಿಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೊದಲನೇದಾಗಿ ಅಯೋಧ್ಯೆ ಭೂಮಿಯಿಂದ ಈ ಥರದೊಂದು ಡಿಬೇಟ್ ಅನ್ನ ಅಥವಾ ಈ ಥರದೊಂದು ಚರ್ಚೆಯನ್ನ ಮಾಡ್ತಾ ಇರುವಂತಹ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಕನ್ನಡದವರು ಕೂಡ ಈ ಥರ ಈ ಜಾಗಕ್ಕೆ ಹೀಗೆ ಬರ್ಬೋದು ಅನ್ನೋದನ್ನ ಏನು ತೋರಿಸ್ಕೊಡ್ತಾ ಇದೆ, ನಾನು ಅವ್ರಿಗೆ ವಿಶೇಷವಾದ ಅಭಿನಂದನೆಗಳು. ಯಾಕೆಂತಂದ್ರೆ ಈ ರಾಮನ ಮಂದಿರದ ಇವತ್ತಿನ ಆನಂದ ಏನಿದೆ, ಇಲ್ಲಿ ಬಂದವರು ಮಾತ್ರ ಅನುಭವಿಸ್ಬೇಕಾಗಿರೋದಲ್ಲ, ಇಲ್ಲಿ ಕೆಲವರು ಮಾತ್ರ ಬರ್ಲಿಕ್ಕಾಗತ್ತೆ. ಬಹುಶಃ ನನಗನ್ಸುತ್ತೆ ರಾಮನ ಪಾದದ ಒಂದು ಧೂಳಿನ ಕಣದಷ್ಟು ಜನ ಮಾತ್ರ ಇಲ್ಲಿಗೆ ಬಂದಿದ್ದಾರೆ, ಉಳಿದವರೆಲ್ಲ ಅಲ್ಲೇ ಇದ್ದಾರೆ, ಅವ್ರು ನೋಡಬೇಕಾಗಿದೆ ಅಂತ. ಸುದೀರ್ಘವಾದ ಈ ಸಂಘರ್ಷದ ನಂತರ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದನ್ನ ನೋಡಿದಾಗ ನಮ್ಮ ಜೀವನದ ಭಾಗ್ಯ ಅಂತ ಅನ್ಸುತ್ತೆ. ಕೆಲವರು ಹೇಳ್ತಾರಲ್ಲ, ಅಕಸ್ಮಾತ್ ರಾಮ ಮಂದಿರ ನೋಡಿದ ತಕ್ಷಣ ನನ್ನ ಪ್ರಾಣ ಹೋದರೆ ಹೋಗ್ಲಿ ಅಂತ. ಬಹುಶಃ ಬಹುತೇಕರಂಗೆ ಅನ್ನಿಸ್ತಾ ಇರ್ಬೋದು. ಅದನ್ನ ಎಷ್ಟು ಕನಸು ಕಟ್ಕೊಂಡು ಬಂದಿದ್ವೋ ಆ ಕನಸು ಈಡೇರ್ತಾ ಇರೋದು ನೋಡಿದರೆ, ಇಲ್ಲಿನ ಜನರ ಸಂಭ್ರಮ ನೋಡಿದರೆ, ಇಲ್ಲಿನ ವಾತಾವರಣ ನೋಡಿದರೆ ನನ್ಗನ್ಸತ್ತೆ ಜೀವನದ ಅನೇಕರ ಜೀವನದ ಸಾರ್ಥಕತೆಯ ಕ್ಷಣಗಳು ಬಂದ್ಬಿಟ್ಟಿವೆ ಅಂತ. ಅಯೋಧ್ಯೆಗೆ ಬರಬೇಕು ಅದು ನೋಡ್ಬೇಕಾದ್ರೆ ಅಂತ ಅನ್ಸುತ್ತೆ ನಂಗೆ. 10 ವರ್ಷದ ಹಿಂದೆ ಹಂಪಿಯಲ್ಲಿ ಸಿಕ್ಕಾಗ ಅಯೋಧ್ಯೆ ಬಗ್ಗೆ ಹೇಳ್ತಾ ಇದ್ರಿ, ಪದೇ ಪದೇ ಮೆಸೇಜ್ ಕಳಿಸ್ತಾ ಇದ್ರಿ, ಬನ್ನಿ ಅಯೋಧ್ಯೆಗೆ ಅಂತೇಳಿ. ಅದು ಬರಲೇಬೇಕಾಯ್ತು ಕೊನೆಗೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ. ಈ ಒಂದು ಶಕ್ತಿ, ರಾಮನ ಶಕ್ತಿ ಈ ದೇಶಕ್ಕೆ ಎಂಥ ಶಕ್ತಿಯನ್ನು ತುಂಬಬಲ್ಲದು? ರಾಮ ಅಂತ ಅಂದರೆ ಧರ್ಮಕ್ಕೆ ಪ್ರತೀಕ. ರಾಮೋ ವಿಗ್ರಹವಾನ್ ಧರ್ಮ. ಯಾರು ಧರ್ಮವನ್ನು ನಂಬಿಕೊಳ್ಳುತ್ತಾರೋ ಅವರಿಗೆ ಸಾಕ್ಷಾತ್ ಧರ್ಮದ ಶಕ್ತಿ ಎಲ್ಲವೂ ಆಶೀರ್ವಾದವನ್ನು ಮಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ನಂಬುತ್ತಾರೋ, ಯಾರು ಧರ್ಮ ಮಾರ್ಗದಲ್ಲಿ ಹೋಗುತ್ತಾರೋ ಅಂಥವ್ರಿಗೆ ಸಾಕ್ಷಾತ್ ಭಗವಂತ ಧರ್ಮದ ರಕ್ಷಣೆ ಇರುತ್ತದೆ. ಅದಕ್ಕೆ ಭಗವಂತ ಸಾಕ್ಷಿ. ಈ ಕಾರ್ಯದಲ್ಲಿ ನಮ್ಮ ಹಿಂದೂಗಳೆಲ್ಲರೂ ಅನೇಕ ವರ್ಷಗಳಿಂದ ರಾಮನನ್ನು ಜಪವನ್ನು ಮಾಡಿ, ರಾಮ ಸಂಕೀರ್ತನಗಳನ್ನು ಮಾಡಿ, ಅಯೋಧ್ಯದಲ್ಲಿ ನೀವು ಗಲ್ಲಿಗೆ ಹೋದರೂ ಸಹ ಸೀತಾರಾಮ 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 ಅಂತ ರಾಮಚಂದ್ರನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತ ಎಷ್ಟು ಜನ ಅವರ ಜನ್ಮವನ್ನು ಧಾರೆಯನ್ನು ಮಾಡಿಬಿಟ್ಟಿದ್ದಾರೆ. ಭಕ್ತರನ್ನು ಅನುಗ್ರಹವನ್ನು ಮಾಡಿ ಶ್ರೀರಾಮಚಂದ್ರ ಮತ್ತೆ 2ನೇ ಸಾರ ಅಯೋಧ್ಯದಲ್ಲಿ ಅವತಾರವನ್ನು ಹೊಂದುತ್ತಾ ಇದ್ದಾನೆ. ಅದೆಲ್ಲವೂ ನೋಡ್ತಾ ಇರುವಂಥ ನಮ್ಮೆಲ್ಲರಿಗೂ ಅದೃಷ್ಟ. ಅದಕ್ಕೋಸ್ಕರವಾಗಿ ಇಂತಹ ಕಾರ್ಯವನ್ನು ನೋಡಬೇಕಂತಂದ್ರೆ ಎಷ್ಟೋ ಪುಣ್ಯ ಮಾಡಿರಬೇಕು. ನಮ್ಮೆಲ್ಲರಿಗಿಷ್ಟು ಆನಂದ ಆಗ್ತಾ ಇದೆಯಲ್ವಾ? ನಾವೆಲ್ಲರೇ ಇಲ್ಲಿಗೆ ಬಂದಿಲ್ಲ, ಹಂಗೆ ಹೇಳಬಾರ್ದು, ತಪ್ಪಾಗುತ್ತದೆ. ಭಾಗ್ಯ ಅಂತಂದ್ರೆ ನಮ್ಮ ಕರ್ನಾಟಕದವರಿಗೆ ಅಂತ ಹೇಳಬಾರದು, ಆದರೆ ಹೆಮ್ಮೆ ಇರುತ್ತದಲ್ವಾ? ಯಾಕೆ ಅಂತಂದರೆ ಈಗ ರಾಮ ಜನ್ಮಭೂಮಿಯಲ್ಲಿ ಯಾವ ಶಿಲ್ಪ ಪ್ರತಿಷ್ಠೆ ಆಗ್ತಾ ಇದೆಯೋ ಅದು ಕರ್ನಾಟಕದ ಹುಡುಗ ಅಮರ ಶಿಲ್ಪಿ ಜಕ್ಕನೆತ್ತರ ಕೆತ್ತನೆ ಮಾಡಿದ್ದಂಥ ಭಗವಂತ ಕುರಿ. ಇದಕ್ಕಿಂತಲೂ ಏನು ಬೇಕು ನಮ್ಮ ಕರ್ನಾಟಕ? ಗುರುಗಳೇ, ಅದಕ್ಕಿಂತಲೂ ಒಂದು ಶಿಲೆ ನಮ್ಮದು, ಶಿಲ್ಪಿ ನಮ್ಮದು, ಆಮೇಲೆ ಇಡೀ ಅಯೋಧ್ಯೆ ದೇವಸ್ಥಾನದ ಉಸ್ತುವಾರಿ ನೋಡ್ಕೊಳ್ತಾ ಇರೋರು ನಮ್ಮವರು. ವಿಷಯ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲವೂ ಮಧ್ಯೆ ನಮಗೆ ಗೊತ್ತಿಲ್ಲದೇ ಇರುವಂಥ ವಿಷಯ ಏನಂತಂದರೆ, ಈ ಕಾರ್ಯ ಎಲ್ಲ ನೋಡೋದಕ್ಕೆ
ಬಾಲರಾಮನ ವಿಗ್ರಹ ಪ್ರತಿಷ್ಠಾ ನೋಡುವುದಕ್ಕೆ ನಮ್ಮ ಅಂಜನಾದ್ರಿ ಕಿಷ್ಕಿಂಧದಿಂದ ಬಾಲ ಹನುಮಂತನೂ ಸಹ ದಿವ್ಯ ರಥದಲ್ಲಿ ಬಂದು ಎಲ್ಲವೂ ನೋಡುತ್ತಾ ಇದ್ದಾರೆ. ಕನ್ನಡಿಗರ ಅಲ್ಲ, ಒಂದು ಹನುಮಂತನ ಬಗ್ಗೆ ಹೇಳಿದ್ರು ಜೆಪಿ ಸರ್, ಹನುಮಂತನ ಬಗ್ಗೆ ಹೇಳಿದ್ರು. ಬಹುತಃ ಹನುಮಾನ್ ಚಾಲೀಸ, ರಾಮನ ಊರಿನಲ್ಲಿ ಕುತ್ಕೊಂಡು ಹನುಮಾನ್ ಚಾಲೀಸ ಕೇಳೋದ್ಕಿಂತ ಸೌಭಾಗ್ಯ ಇನ್ನೇನಿದೆ ಅಂತ ಹೇಳಿ ನಮಗೋಸ್ಕರ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ಕಿಶೋರ್ ರಾಮಮೂರ್ತಿ ಅವರು ವಿಶೇಷವಾಗಿ ಸರಿಯಾದ ಕ್ರಮದಲ್ಲಿ ಹನುಮಾನ್ ಚಾಲೀಸದ ಪಠಣಿಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಹನುಮಾನ್ ಚಾಲೀಸದ ಪಠಣ. ಹರಿ ಓಂ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ ಭರಣೌ ರಘುಬರ ವಿಮಲ ಜಸು ಜೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಜೈ ಕಪೀಶತಿ ಲೋಕವು ಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಸಂಗಿ ಕಂಚನ ಭರಣ ಬಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ ವಜ್ರ ಧ್ವಜಾಭಿರಾಜೈ ಕಾಂದೇ ಮೂಂಜ ಜನೇ ಮೂಂಸಾಂಜೈ ಶಂಕರ ಸ್ವಯಂ ಕೇಸರಿ ನಂದನ್ ತೇಜ ಪ್ರತಾಪ ಮಹಾವಂದನ ವಿದ್ಯಾವಾನ ಗುಣಿಯತಿ ಚಾತುರ ರಾಮ ಕಾಜ ಕರಿಬೇಕು ಆತುರ ಪ್ರಭು ಚರಿತ್ರ ಸುಮಿರೇಕೋ ರಸಿಯ ರಾಮ ಲಖನ ಸೀತಾಮನ ಬಸ್ಯ ಸೂಕ್ಷ್ಮ ರೂಪದ ಸೇದಿಕಾವ ವಿಕಟ ರೂಪದ ಲಂಕ ಜಲಾವ ಭೀಮ ರೂಪದ ಅಸು ಸಂಹಾರೆ ರಾಮಚಂದ್ರ के काज संहारे लाए सजीवन लखन जियाए श्री रघुबीर अरसिरुलाए रघुपति की नी बहुत बड़ाई तुम प्रिय भरतई समबाई सच बदन तुम रोज गावे असके श्रीपति कंठ लगावे सनकादिक ब्रह्मादि मुनि सनार सार सहित ऐसे मुकुबेर गोपाल जानते कभी कोविद कह सके कांते तुम उपकार सुग्रीव किन्हा राम मिलाए राजपत दीना तुमरो मंत्र विभीषण माना लंकेश्वर भई सब जग जाना युग सहस्र योजन पर बानु लिल्योताई मधुर फल जानो प्रभु मुद्रिका मेली मुख माही जलदि लांगे अचर्चनाई दुर्गम काज जगत के जेते सुगम अनुग्रह तुमरे देते राम द्वारे तुम रखवारे ओतना आज्ञा बिनु पैसारे सब सुखलई तुम्हारी शरणा तुम रक्षक का वो को डरना आपन तेजस मारो आप तीनों लोक अंक देखा पे भूत पिचाच निकट में आवे महावीर जब राम सुनवे ना सही रोग रही सब पीरा जपत निरंतर हनुमत वीरा संकट ते हनुमान छुड़ावे मन कर मोचन ध्यान जो लावे सब पर राम राय सिर ताजा तिनके काज सकल तुम साजा और मनोरथ जो कोई लावे सोई हम ते जीवन पल्लावे चारों युग प्रताप तुम्हारा हई पर सिद्धि जगत उजारा सात संत के तुम रखवारे असुर निकंदन राम द्वारे अष्ट सिद्धि के दाता सबर दीन जानकी माता राम रसायन तुमरे पास सादर हो रघुपति के दास तुमरे वचन राम को पावे जन्म जन्म के दुख सरावे अंत काल रघुपुर जाई जान जन्मरि भक्त काई और देवता चित्तन धरी हनुमत सही सर सुकरी संकट कटई मिटई सब पीरा जो सिमरे हनुमत बलबीरा जय 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 हनुमान को साई कृपा करो गुरुदेव की नाई जो शत बार पाठ कर जो ही झूठई बंदी महास कोई जो पड़े हनुमान चालीसा वो सिद्धि साकी गौरीसा तुलसीदास सदा हरिचेरा कीजय नाथ हृदय माडेरा पवन तने संकट हरण मंगल मूर्ति रूप राम लखन सीता सहित हृदय बसव स्वरूप सीताराम की जय पवन सुत हनुमान की जय उमापति महादेव की जय बोलो रे भाई सब संतान की जय जय श्री राम भारत माता की जय वंदे मातरम. ಒಂದೇ ಉಸಿರಲ್ಲಿ ಒಂದು ಚಿಕ್ಕ ತಪ್ಪು ಕೂಡ ಇಲ್ಲದೆ ತಿಳಿಸ್ಕೊಟ್ರಿ. ಬಹುಶಃ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಇದಕ್ಕಿಂತ ಸೌಭಾಗ್ಯ ಏನು ಅಂತ ಹೇಳಿ